ಅವತ್ತು ಇಡೀ ದಿನ ಸಾಯಂಕಾಲ ನನಗೆ 5:15ಗೆ ಗೊತ್ತಾಯಿತು. 5:15ಗೆ ಗೊತ್ತಾಗೋವರೆಗೆ ಸತ್ತಿರ್ತಕ್ಕಂಥದ್ದು ಗೊತ್ತಿರಲಿಲ್ಲ ನನಗೆ. 5:15ಗೆ ಅದು ಒಂದು ಹೇಳಿದ್ದಾರೆ, ಸಿದ್ದರಾಮಯ್ಯನವರು ಜನಾರ್ದನ್ ಹೋಟ್ಲಿಗೆ ತಿಂಡಿ ತಿನ್ನಕ್ಕೆ ಹೋಗಿದ್ರು ಅಂತ ಅದನ್ನು ಕೂಡ ಹೇಳಿದ್ದಾರೆ. ನಿಜ, ಹೋಗಿದ್ದದ್ದು ನಿಜ. ಅದರಲ್ಲಿ ಡಿನೇ ಮಾಡ್ತಕ್ಕಂಥದ್ದಾಗಲಿ ಅಥವಾ ಸುಳ್ಳು ಹೇಳ್ತಕ್ಕಂಥದ್ದಾಗಲಿ ಪ್ರಯತ್ನ ಮಾಡಲ್ಲ. ನನ್ನ ಮೊಮ್ಮಗ ಅವನು ಹಿಂದಿನ ದಿನ ಲಂಡನ್ನಿಂದ ಬಂದಿದ್ದ. ಅವನ್ನೂ ಕರ್ಕೊಂಡು ಬಂದಿದ್ದೆ ಇಲ್ಲಿಗೆ. ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ನಡೀತಲ್ಲ ಫಂಕ್ಷನ್ನು, ಆ ಫಂಕ್ಷನ್ಗೆ ಅವನ್ನೂ ಕರ್ಕೊಂಡ್ಬಂದಿದ್ದೆ. ಅವನು ದೋಸೆ ತಿನ್ನೋಣ ಅಂತ ಹೇಳ್ದ, ಹೋಟ್ಲಿಗೆ ಕರ್ಕೊಂಡು ಹೋದೆ. ನನಗೆ 5:15ನಲ್ಲಿ ಪೊನ್ನಣ್ಣ ಹೇಳೋವ್ರಿಗೂ ಕೂಡ ಗೊತ್ತಿರಲಿಲ್ಲ. ಇದು ಸತ್ಯ. ನಂಬಿದ್ರೆ ನಂಬೋದು, ಬಿಟ್ಟರೆ ಬಿಡ್ಬೋದು. ಆದರೆ ಸತ್ಯ ಇದು. 5:15ಗೆ ನಾನೇ ಪೊನ್ನಣ್ಣ ಹೇಳಿದ ಮೇಲೆ ಕಮಿಷನರ್ ದಯಾನಂದ ಅವರಿಗೆ ಫೋನ್ ಮಾಡಿದೆ. ನಾನು ಹೋಟೆಲ್ನಿಂದಲೇ ಫೋನ್ ಮಾಡಿದೆ. ತಿಂಡಿ ತಿಂದ ಮೇಲೆ ಇದು ಗೊತ್ತಾದ್ದು. ದಯಾನಂದ ಅವರು ಫೋನ್ ಮಾಡಿದಾಗ ಒಬ್ಬರು ಸತ್ತಿದ್ದಾರೆ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಆಗಲೇ 11 ಜನನೂ ಸತ್ತೋಗ್ಬಿಟ್ಟಿದ್ರು. 11 ಜನನೂ ಸತ್ತೋಗ್ಬಿಟ್ಟಿದ್ರು. ಆಮೇಲೆ ಭಾಳ ಚಿಕ್ಕ ವಯಸ್ಸಿನವರು, 13 ವರ್ಷದಿಂದ 29 ವರ್ಷದೊಳಗಡೆ ಇರ್ತಕ್ಕಂಥ ಅವರು 11 ಜನ. ಬಹುಶಃ ಭವಿಷ್ಯದಲ್ಲಿ ಏನಾಯ್ತಿದ್ರು ಗೊತ್ತಿಲ್ಲ. ಅವರು ಏನೇನು ಸಾಧನೆ ಮಾಡ್ತಾಯಿದ್ರು, ಏನು ಮಾಡ್ತಾಯಿದ್ರು ಗೊತ್ತಿಲ್ಲ ನನಗೆ. ಅಂಥವರು 13ರಿಂದ 19 ವರ್ಷದೊಳಗಡೆ ಸತ್ತೋಗ್ಬಿಟ್ಟಿದ್ದಾರೆ. ಅಲ್ಲ, 29 ವರ್ಷದೊಳಗಡೆ ಸತ್ತೋಗ್ಬಿಟ್ಟಿದ್ದಾರೆ. ಸೊ ಅದು ನನಗೆ ದುಃಖ. ಯಾರೇ ಆಗಲಿ, ಮನುಷ್ಯತ್ವ ಇರ್ತಕ್ಕಂಥವ್ರಿಗೆ, ಯಾರಿಗೆ ಮನುಷ್ಯತ್ವ ಇರ್ತಕ್ಕಂಥವ್ರಿಗೆ ಈ ದುಃಖ ಬಂದೇ ಬರ್ತದೆ. ಬರೀ ತಂದೆ ತಾಯಿಗೆ, ಅವರ ತಂದೆ ತಾಯಿಗಳಿಗಲ್ಲ, ಬೇರೆಯವ್ರಿಗೂ ದುಃಖ ಬರ್ತದೆ. ಯಾಕಂದರೆ ನಾನು ಅದಾದಮೇಲೆ 6:15 ಗೊತ್ತಾದ ಮೇಲೆ ನಾನು ಪರಮೇಶ್ವರ್ ಅವರಿಗೆ ಫೋನ್ ಮಾಡಿದೆ. ಅವರು ಮನೆಗೆ ಹೋಗಿದ್ರು. ಮನೆಗೆ ಈ ಥರ 11 ಜನ ಸತ್ತೋಗ್ಬಿಟ್ಟಿದ್ದಾರೆ, ಆಸ್ಪತ್ರೆಗೆ ಹೋಗೋಣ ಬರ್ರಿ ಅಂತ ಕರೆದೆ ನಾನು. ಇಮ್ಮಿಡಿಯೇಟಾಗಿ ತಕ್ಷಣ ಬಂದರು ಅವರು, ಪರಮೇಶ್ವರ್ ಅವರು. ನಾನು ಅವರು ಆಸ್ಪತ್ರೆಗೆ ಹೋದೋ. ಆಸ್ಪತ್ರೆಯಲ್ಲಿ ನೋಡಿ ಆ ಡೆಡ್ ಬಾಡಿಗಳನ್ನ ನೋಡಿ ಬಹಳ ದುಃಖ ಆಗೋಯ್ತು. ಅದು ನನಗೆ ಭಾಳ ಡಿಸ್ಟರ್ಬ್ ಮಾಡಿಬಿಡ್ತು.